ಹಾಲು ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದು ಹೇಗೆ ಹೆಲ್ತ್ ಡ್ರಿಂಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಬನ್ನಿ ಶ್ರೀನಿವಾಸ್ ಅವರನ್ನ ಮಾತನಾಡ್ತಾ. ಶ್ರೀನಿವಾಸ್ ಅವರೇ, ಇಷ್ಟರವರೆಗೆ ಆದಂತಹ ಚರ್ಚೆ ಇರಬಹುದು ಅಥವಾ ಬಂದಂತಹ ಕಾಲರ್ಗಳು ಕೇಳಿದಂತಹ ಪ್ರಶ್ನೆಗಳಿರಬಹುದು, ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ತಮಗೆ ಏನನ್ಸುತ್ತೆ, ಮುಂದಿನ ಅವೆನ್ಯೂ, ಮುಂದಿನ ಹೆಜ್ಜೆ ಹೇಗಿದೆ ಅಂತ? ಇಲ್ಲ, ಇದೆಲ್ಲ ಒಳ್ಳೆ ಹೆಲ್ದಿ ಚರ್ಚೆನೆ ನಡೆದಿದೆ. ಸೊ ಅದ್ರಲ್ಲೇನು ಡೌಟ್ ಇಲ್ಲ. ಡಾಕ್ಟರ್ನು ಅದ್ರದ್ದು ವ್ಯಾಲ್ಯೂಸ್ ಎಲ್ಲ ತಿಳಿಸಿದ್ದಾರೆ. ಮತ್ತೆ ನನ್ನ ಹಾಲ್ ಬಂದು ನಾನು ಒಂದು ಹಸುವಿನ ಹಾಲ್ಗೆ ಕಾಂಪಿಟೇಟರ್ ಏನಲ್ಲ, ಹಸುವಿನ ಹಾಲ್ಗೆ ಏನ್ ಕಾಂಪಿಟೇಟರ್ ಅಲ್ಲ. ನಮ್ಮ ಪದಾರ್ಥಕ್ಕೆ ನಾವು ನಮ್ದೇ ಆದಂತ ಒಂದು ಕೆಲವು ವರ್ಗದವ್ರು ತಗೋತಾರೆ. ಈಗ ಮೆಡಿಸಿನ್ ಸರ್ವಸಾಮಾನ್ಯ ಎಲ್ಲರೂ ತಗೊಳ್ಳೋದಿಲ್ಲ ಅಲ್ವಾ. ಮೆಡಿಸಿನ್ ಬೇಕಾದ್ರೆ ಒಂದ್ 1,000 ರೂಪಾಯಿ 2,000 ರೂಪಾಯಿ ಕೊಟ್ಬಿಟ್ಟು ಮೆಡಿಸಿನ್ ತಗೋತಾರೆ. ಸೊ ಆರೋಗ್ಯಕರವಾದಂತ ಪದಾರ್ಥ ಆಗಿರೋದ್ರಿಂದ ಇದ್ರದ್ದು ಕಾಸ್ಟ್ ಇಷ್ಟು ಅಂತ ಇಲ್ಲಿ ಬಂದಿರೋದು, ಚರ್ಚೆ ಬಂದಿರೋದು ರೇಟಿನ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಆಗಿದೆ. ಆರೋಗ್ಯಕರವಾದಂತ ಪದಾರ್ಥ ಆಗಿರೋದ್ರಿಂದ ಇದ್ರದ್ದು ಕಾಸ್ಟ್ ಇಷ್ಟು ಅಂತ ಇಲ್ಲಿ ಬಂದಿರೋದು, ಚರ್ಚೆ ಬಂದಿರೋದು ರೇಟಿನ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಆಗಿದೆ. ಸರ್ವೇ ಸಾಮಾನ್ಯರಿಗೂ ಸಿಗ್ಬೇಕು ಅಂತ ಇವಾಗ ನನ್ನ ಫಾರಂ ಅಲ್ಲಿ ಬರ್ತಾ ಇರೋದೇ 200 ಲೀಟರ್ ಹಾಲು. ನಾನ್ ಬೆಂಗಳೂರದೆಲ್ಲ ಒಂದ್ 2 ಏರಿಯಾಗ ಆಗ್ಬಿಡುತ್ತೆ ಅಷ್ಟೇ ಮಿಲ್ಕಿಗೆ. ಸಾಕಾಗೋದೇ ಇಲ್ಲ. ಸೊ ರೇಟ್ ಚರ್ಚೆ ಇಲ್ಲಿ ಆಗ್ಬಾರ್ದು ಅಂತಾನೆ ನನ್ಗೇನು ಅನ್ಸಿದೆ. ಅಲ್ಲ, ಎಲ್ಲೋ ಒಂದು ಕಡೆ ಜನಸಾಮಾನ್ಯ ದೃಷ್ಟಿಕೋನದಿಂದ ನೋಡಿದಾಗ ಶ್ರೀನಿವಾಸ್ ಅವರೇ, ಮೊದಲ ಅವರ ಪ್ರಶ್ನೆ ಬರುವಂತದ್ದು ಕೆನ್ ಐ ಅಫೋರ್ಡ್ ಇಟ್ ಅನ್ನುವಂಥದ್ದು. ಆ ದೃಷ್ಟಿಕೋನದಿಂದಾಗಿ ಇದು ಕಡಿಮೆ ಆಗುವಂತಹ ಎಲ್ಲಾದ್ರೂ ಸಾಧ್ಯತೆಗಳಿದೆಯಾ? ಒಂದೊಮ್ಮೆ ಇದನ್ನ ಬೆಳೆಸುವಂತಹ ರೀತಿ ಇರಬಹುದು, ಅಥವಾ ಇನ್ನಷ್ಟು ಜನ ರೈತರು ಇದಕ್ಕೆ ಮುಂದಾದಂತಹ ಪಕ್ಷದಲ್ಲಿ? ಹೌದೌದು, ಬರ್ಬೇಕು, ಅದು ಬೆಳಿಬೇಕು. ಬಟ್ ಅದೇ ರೀತಿ ಇದ್ರದ್ದು ಅವಶ್ಯಕತೆ ಇರೋ ಜನಗಳು ಬೇಕಾದಷ್ಟು ಜನ ಇದ್ದಾರೆ ಅಲ್ವಾ. ಹಾಗಾಗಿ ಹಂಗಂತಂದ್ಬಿಟ್ಟು ನಾವು ಪ್ರಾಡಕ್ಟ್ ಮೇಲೆ ಅಡಲ್ಟ್ರೇಷನ್ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಅದ್ರ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಹೊಟ್ಟೋಗುತ್ತೆ. ನಿಜ, ಹಾಗಾಗಬಾರ್ದು ಅಲ್ವಾ. ಯಾವ್ದೇ ಒಂದು ಪದಾರ್ಥ ಆದ್ರೂ, ಒಂದು ಕಂಪ್ನಿಯವರಾದ್ರು, ಒಂದು MLC ಕಂಪ್ನಿಯವರಾದ್ರು ಒಂದು ಪ್ರೊಡಕ್ಷನ್ ಅಂತ ಮಾಡಿದಾಗ ಅವ್ರದ್ದು ಕಾಸ್ಟ್ ಎಲ್ಲ ಲೆಕ್ಕ ಹಾಕಿ ಹಾಕ್ತಾರೆ. ಲೆಕ್ಕ ಹಾಕ್ಬಿಟ್ಟು ಪ್ರಾಫಿಟ್ ಇಟ್ಟೇ ಇಡ್ತಾರೆ. ಸೊ ಅವ್ರದ್ದು ಪ್ರಾಫಿಟ್ ಪ್ಲಸ್ ಮಾರ್ಕೆಟಿಂಗ್ ಏನಿದೆ ಎಲ್ಲ ಲೆಕ್ಕ ಹಾಕ್ತಾರೆ. ಅವಾಗ ಅದೇ ದುಬಾರಿ ಅಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ. ಬಟ್ ಇಲ್ಲಿ ನಾವೇನಂತಂದ್ರೆ ಇದೆಲ್ಲ ನಮ್ದೆಲ್ಲ ನ್ಯಾಚುರಲ್ ಆಗಿ ನಡೀತಾ ಇರೋಂತ ಆಕ್ಟಿವಿಟಿ. ಈ ಪ್ರಾಜೆಕ್ಟ್ ನ ನಾವು ಕಲಿಯೋದಿಕ್ಕೆ, ಈ ಮೇಕೆನ ಸಾಕೋದಿಕ್ಕೆ ಯಾವ ರೀತಿ ಅಂತ ಕಲಿಯೋದಿಕ್ಕೇನೆ 3 ವರ್ಷ ತಗೊಂಡಿದೀನಿ. ಬರೀ ಕಲಿಯೋದ್ರಲ್ಲಿ ಲಾಸ್ ಆಗಿರೋದೇ ನಂದು ಹೆಚ್ಚು ಕಡಿಮೆ 70-75 ಲಕ್ಷ ಲಾಸ್ ಮಾಡ್ಕೊಂಡಿದೀನಿ. ಇಲ್ಲೊಂದು 50 ರೂಪಾಯಿ ಜಾಸ್ತಿ ತಗೊಳ್ಳೋದ್ರಿಂದ ನಂದು 75 lakhs ಏನು ಬರೋದಿಲ್ಲ. ನನ್ನ ಇಂಟೆನ್ಷನ್ ಕ್ಲಿಯರ್. ಒಂದು ಪ್ರಾಡಕ್ಟ್, ಒಂದು ಒಳ್ಳೆ ಪ್ರಾಡಕ್ಟ್ ನನ್ನ ಸೊಸೈಟಿ ಕೊಡಬೇಕು ಅಂತಾನೆ ಆ ದೃಷ್ಟಿಕೋನದಿಂದಾನೇ ನಾನು ಸ್ಟಾರ್ಟ್ ಮಾಡಿರೋದು. ಅರ್ಥ ಆಯ್ತಾ? ಫಾರಂ ನಡೆಸೋದಕ್ಕೆ ನಮಗೂ ಇವತ್ತು ಲೇಬರ್ ಕಾಸ್ಟ್ ಇರ್ಬೋದು, ಪ್ರತಿಯೊಂದು ಟ್ರಾನ್ಸ್ಪೋರ್ಟೇಷನ್ ಮೈಸೂರಿಂದ 40 ಕಿಲೋಮೀಟರ್ ದೂರದಿಂದ ಫಾರಂ ಇಂದ ನಾನು ತಗೊಂಡ್ಬಂದು ಬ್ಯಾಂಗ್ಳೂರ್ ಕೊಡಬೇಕು ಅಂತಂದ್ರೆ ಎಷ್ಟು ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಬ್ಯಾಂಗ್ಳೂರ್ ಟ್ರಾಫಿಕ್ ಫೇಸ್ ಮಾಡಬೇಕು, ಪ್ಲಸ್ ಲೇಬರ್ 3 ಜನ ಅಸಿಸ್ಟೆಂಟ್ಸ್ ಬೇಕು, ಪ್ಲಸ್ ಪ್ಯಾಶ್ಚರೈಸೇಷನ್ ಅರೇಂಜ್ಮೆಂಟ್ಸ್. ಈಗ ಹಸುವಿನ ಹಾಲು ಅಂತಂದ್ರೆ ಸರ್ಕಾರ ವಹಿಸ್ಕೊಂಡಿದೆ. ಸರ್ಕಾರ ವಹಿಸ್ಕೊಂಡು ಪ್ರತಿಯೊಂದು ನನ್ನ ಫಾರಂ ಅಲ್ಲಿ ಯಾರು ಬಂದು ತಗೊಂಡೋಗ್ಲಿ ಬೇಕಾರೆ ನಾನು 150 ರೂಪಾಯಿ ಕೊಡಕ್ ರೆಡಿ ಇದ್ದೀನಿ. 150 ರೂಪಾಯಿ ಕೊಡಕ್ ರೆಡಿ ಇದ್ದೀನಿ. ಆ ಲೆಕ್ಕಾಚಾರ ಹಾಕಿದಾಗ ಹಸುದು 3-4 ಪಟ್ಟು ಆಗುತ್ತೆ ಅಷ್ಟೇ. ಇವತ್ತು ಆರ್ಗಾನಿಕ್ ಮಿಲ್ಕ್ ನ 100-120 ರೂಪಾಯಿಗೆಲ್ಲ ಜನ ಕೊಟ್ಟು ಕುಡಿತಾ ಇದ್ದಾರೆ. ಆರ್ಗಾನಿಕ್ ಮಿಲ್ ಹಸು ಹಾಲನ್ನೇ, ಆರ್ಗಾನಿಕ್ ಹಾಲನ್ನೇ 120 ರೂಪಾಯಿ ಕೊಟ್ಟು ಜನ ಕುಡಿತಾ ಇದ್ದಾರೆ. ಹಸು ಆರ್ಡರ್ ಅಲ್ಲಿ ಬರೋ ಹಾಲೆಷ್ಟು? ಒಂದು 5 ಲೀಟರ್, 10 ಲೀಟರ್, 15 ಲೀಟರ್ ಈ ರೀತಿ ಬರುತ್ತೆ. ಅಂತ ಹಾಲಿಗೆ 120 ರೂಪಾಯಿ ಕೊಡ್ಬೇಕಾದ್ರೆ ನಮ್ದು ಈ ಅನಿಮಲ್ ಅಲ್ಲಿ ಬರೋದೆಷ್ಟು? 1/4 ಲೀಟರ್ ಮರಿಗೆ ಕೊಟ್ಟು. ಯಾಕಂದ್ರೆ ನಾವಿಲ್ಲಿ ಎ ಪಾರ್ಟ್ ಆಫ್ ದಿ ಬಿಸ್ನೆಸ್, ನಾವು ಮರಿಗಳನ್ನು ಚೆನ್ನಾಗಿ ಇಟ್ಕೊಳ್ಳೇಬೇಕು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ, ತಾವು ತಮ್ಮ ಫಾರ್ಮ್ ಮೂಲಕ ಇದನ್ನ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ರೆ ನಿಜ. ಇಂತಹದೊಂದು ವೇದಿಕೆ ಇನ್ನಿತರ ರೈತರಿಗೆ ಮಾದರಿ ಇರಬಹುದು, ಅಥವಾ ಇನ್ನಿತರ ರೈತರಿಗೆ ಅವರಿಗೆ ಒಂದಿಷ್ಟು ದಾರಿನ ಮಾಡಿಕೊಟ್ಟಿಗೆ ತಾವೇನಾದ್ರೂ ಸಹಾಯ ಮಾಡುವಂತವ್ರು ಇದ್ದೀರಾ? ಆ ತರದ ಯೋಜನೆಗಳು ಕೂಡ ಇದೆಯಾ, ಹೇಗೆ ಅಂತ? 200% ಮೇಡಮ್, ನನ್ನ ದೃಷ್ಟಿಕೋನ ಇದೇ ತರನೇ ಇದೆ. ನಮ್ದು ಸಣ್ಣ ರೈತರಿಂದ ಹಿಡಿದು ನನಗಿಂತ ದೊಡ್ಡ ರೈತರುಗಳು ಬಂದ್ರು ನಾನ್ ಪಟ್ಟಿರೋ ಕಷ್ಟನ ನನ್ನ ಫಾಲೋಯರ್ಸ್ ಪಡಬಾರ್ದು ಅನ್ನೋ ದೃಷ್ಟಿಕೋನದಲ್ಲೇ ನಾನು ವೆಬ್ಸೈಟ್ ಎಲ್ಲ ಕ್ರಿಯೇಟ್ ಮಾಡಿದೀನಿ. ವೆಬ್ಸೈಟ್ ಅಲ್ಲಿ ಪ್ರತಿಯೊಂದು ವಿಷಯನೂ ನಾನು ಅಪ್ಲೋಡ್ ಮಾಡಿದೀನಿ. ನಾವಿಲ್ಲಿ ಬೇರೆ ಹಸುಗೆಲ್ಲ ಮಾಡೋ ರೀತಿ ಒಂದು ಸಣ್ಣ ಆಟ ಆಡಿದ್ರು ಅನಿಮಲ್ ಎಫೆಕ್ಟ್ ಆಗ್ಬಿಡುತ್ತೆ. ಈ ಕಡೆ ಮರಿಗಳಿಗೆ ನಾವು ಹಾಲು ಕಡಿಮೆ ಮಾಡಿದ್ರೆ ಮರಿ ವೀಕ್ ಆಗುತ್ತೆ. ಈ ಕಡೆ ತಾಯಿಗೆ ಒಳ್ಳೆ ಆಹಾರ ಕೊಡ್ಲಿಲ್ಲ ಅಂದ್ರೆ ತಾಯಿ ವೀಕ್ ಆಗ್ಬಿಡುತ್ತೆ.
ಇದೆಲ್ಲ ನಾನು ಕಲಿಯೋದಕ್ಕೆ 3 ವರ್ಷ ತಗೊಂಡೆ. 3 ವರ್ಷ ತಗೊಂಡು ಹೆಚ್ಚು ಕಮ್ಮಿ ಒಂದು 400-500 ಅನಿಮಲ್ ನನ್ನ ಫಾರ್ಮ್ ಅಲ್ಲಿ ಸತ್ತಿದೆ. ಒಂದು ನನ್ನ ರಾಂಗ್ ಪ್ರಾಕ್ಟೀಸಸ್, ಇನ್ನೊಂದು ಕೆಲವು ರಾಂಗ್ ಅಡ್ವೈಸಸ್ ಕೆಲವ್ರದ್ದು. ಇದ್ರದ್ದೆಲ್ಲ ಇಟ್ಕೊಂಡು ನಾನು ಇವಾಗ 3 ವರ್ಷ ಆದ್ಮೇಲೆ ನಾನು ಮಾರ್ಕೆಟ್ ಬಂದಿರೋದು ವಿತ್ ದಿ ರಿಸಲ್ಟ್. ನನಗೆ ಇಲ್ಲಿ ಪದಾರ್ಥನೂ ಬೇಕು, ಈ ಕಡೆ ತಾಯಿ ಚೆನ್ನಾಗಿರ್ಬೇಕು, ಈ ಕಡೆ ಮರಿ ಚೆನ್ನಾಗಿರ್ಬೇಕು. ತಮ್ಮ ಈ ಹೆಜ್ಜೆ ನಿಜಕ್ಕೂ ಶ್ಲಾಘನೀಯನೇ. ಬನ್ನಿ ಡೈಟಿಷಿಯನ್ ಅವ್ರನ್ನ ಮಾತನಾಡ್ಸೋಣ. ಶೋಭಾ ಅವರೇ, ಏನ್ ಹೇಳ್ತೀರಿ ವೀಕ್ಷಕ ವರ್ಗಕ್ಕೆ ಈ ಒಂದು ಹೆಜ್ಜೆಯಿಂದ ಯಾವ ರೀತಿಯಲ್ಲಿ ಅನುಕೂಲಕರ ಆಗಬಹುದು ಅಂತ ಅನ್ಸುತ್ತೆ ತಮಗೆ ಅಂತ? ಇದು ಒಂದು ಆಕ್ಚುಲಿ ದಿಸ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ದೇ ಹ್ಯಾವ್ ಸ್ಟಾರ್ಟೆಡ್ ಅಂಡ್ ವಿ ಪಬ್ಲಿಕ್ ಶುಡ್ ಸಪೋರ್ಟ್ ಇಟ್. ಪಬ್ಲಿಕ್ ಸಪೋರ್ಟಿಂಗ್ ಪ್ಲಸ್ ಥೆರಪ್ಯೂಟಿಕ್, ಆವಾಗಲೇ ಬಹಳಷ್ಟು ಸರ್ ಡಿಸ್ಕಸ್ ಮಾಡಿದ್ರೆ ಥೆರಪ್ಯೂಟಿಕ್ ಯೂಸಸ್ ಅಂತ. ಮೋಸ್ಟ್ಲಿ ಇದನ್ನ ಟ್ರೀಟ್ಮೆಂಟ್ ಪಾರ್ಟ್ ಆಫ್ ಇಟ್ ಅಂತ ತಗೊಂಡಾಗ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಬಹುದು ನಾವು. ಬಟ್ ಕಾಮನ್ ಪಬ್ಲಿಕ್ ಪಾಯಿಂಟ್ ಅಲ್ಲಿ ತಗೊಂಡಾಗ ಆಸ್ ಎ ಕನ್ಸ್ಯೂಮರ್ ಐವನ್ ಐ ವುಡೆಂಟ್ ಥಿಂಕ್ ಐ ಶುಡ್ ಪೇ 250 ಪರ್ ಡೇ ಜಸ್ಟ್ ಫಾರ್ ಎ ಲೀಟರ್ ಅಂತ ಅನ್ಸ್ಬೋದು ನಮ್ಗೆ ಕಾಮನ್ ಪಬ್ಲಿಕ್ಸ್ ಅಲ್ಲಿ. ಬಟ್ ಥೆರಪ್ಯೂಟಿಕಲಿ ತಗೊಂಡಾಗ ಇಟ್ ಇಸ್ ಓಕೆ, ಇಟ್ ಇಸ್ ಅಫೋರ್ಡಬಲ್, ಇಟ್ ಇಸ್ ಅಕ್ಸೆಪ್ಟಬಲ್ ಅಂತ ತಗೊಂಡು ಮೆಡಿಸಿನ್ ಆಗಿ ನಮ್ಮಲ್ಲಿರುವಂತಹ ಏನೋ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಅಂದಾಗ ಅದು ಖಂಡಿತ ಯೂಸ್ ಮಾಡಬಹುದು. ನಿವಾರಣೆ ಅಷ್ಟಲ್ಲ, ಸಮಸ್ಯೆ ಬರದೇ ಇರೋ ತರ ನೋಡ್ಕೊಳ್ಳುತ್ತೆ. ಪ್ರಮೋಟ್ ಖಂಡಿತ ಇದನ್ನ ಪಬ್ಲಿಕ್ ಬಂದಾಗ, ಪಬ್ಲಿಕ್ ಒಪಿನಿಯನ್ ಬಂದಾಗ ಅವೈಲಬಿಲಿಟಿ ಒಂದು ಬರುತ್ತೆ, ಇನ್ನೊಂದು ಅಫೋರ್ಡಬಿಲಿಟಿನೂ ಬರುತ್ತೆ, ಆಕ್ಸೆಸ್ ಬರುತ್ತೆ. ಎಷ್ಟು ಜನಕ್ಕೆ ಇದು ಅವೈಲಬಲ್ ಇದೆ, ಆಕ್ಸೆಸ್ ಇದೆ ಇದನ್ನ ತಗೊಳ್ಳಿಕ್ಕೆ ಅನ್ನೋದು ಈ 3 ಆಂಗಲ್ಸ್ ಯೂಸ್ ಥಿಂಕ್ ಮಾಡ್ಬೇಕಾಗತ್ತೆ. ಸೊ ಅವೈಲಬಿಲಿಟಿ ಇದ್ದು, ಆಕ್ಸೆಸ್ ಇದ್ದು, ಅಫೋರ್ಡಬಲ್ ಇದ್ದಾಗ ಖಂಡಿತ ಇದನ್ನ ಯೂಸ್ ಮಾಡಬಹುದು. ಪ್ಲಸ್ ಥೆರಪ್ಯೂಟಿಕಲಿ ಖಂಡಿತ ಇದನ್ನ ಪ್ರಮೋಟ್ ಮಾಡಬಹುದು ನಾವು ಆಸ್ ಡಯಟಿಷಿಯನ್ಸ್ ಆಗಿರ್ಬೋದು, ಆಸ್ ಆಯುರ್ವೇದ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ವೆನ್ ಇಟ್ ಕಮ್ಸ್ ಟು ಟ್ರೀಟ್ಮೆಂಟ್ ಪಾಯಿಂಟ್ ಅಥವಾ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಇನ್ಫ್ಲಮೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಬೋನ್ ಡೆನ್ಸಿಟಿ ವಾಲ್ಯೂಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಎಲ್ಲಾ ಪಾಯಿಂಟ್ ಇಂದ ಇದ್ದಾಗ ಅದು ಬೆನಿಫಿಟ್ ಇರೋದ್ರಿಂದ ಖಂಡಿತ ಇದನ್ನ ಪ್ರಮೋಟ್ ಮಾಡಬಹುದು. ಬಟ್ ಹೆಚ್ಚುವರಿ ಇಲ್ಲಿ ಇದು ಬಂದ್ರೆ ಪ್ರೊಡಕ್ಷನ್ ಬಂದು, ಮಾರ್ಕೆಟ್ ಬಂದು, ಆಕ್ಸೆಸಿಬಿಲಿಟಿ ಬಂದ್ರೆ ಖಂಡಿತ ಇದನ್ನ ಆಸ್ ಎ ಫಸ್ಟ್ ಪಾಯಿಂಟ್ ಆಫ್ ಯೂಸ್ ಮೊದಲ ಹೆಜ್ಜೆ ಇಟ್ಟಾಗಿದೆ. ಇನ್ನು ಮುಂದೆ ಹೆಜ್ಜೆ ಇನ್ನಷ್ಟು ಉಳಿಸಿನ ಕಡೆ ಸಾಗಲಿ ಅಂತ ಹೇಳ್ತೀರಿ. ಎಸ್ ಕಿಶೋರ್ಜಿ, ಏನಂತೀರಿ? ಆ ವೀಕ್ಷಕರು ಒಂದು ಪ್ರಶ್ನೆ ಕೇಳಿದ್ರು, ಕತ್ತೆ ಹಾಲು, ಮೇಕೆ ಹಾಲು ಎಷ್ಟು ಸೇಫು? ಅದು ಎಷ್ಟು ಸೇಫ್ ಅಂತಕ್ಕಂಥದ್ದು ಬಹಳ ಗಣನೀಯವಾದಂತಹ ಪ್ರಶ್ನೆ, ಚರ್ಚೆ ಆಗ್ಲೇಬೇಕಾಗ್ತಕ್ಕಂಥದ್ದು. ಯಾಕಂದ್ರೆ ನಾನು ಆಗ್ಲೇ ಹೇಳ್ತಿದ್ದೆ, ಫಸ್ಟ್ ಕ್ವಾರ್ಟರ್ ನಾವು ಡಿಸ್ಕಸ್ ಮಾಡಿದಾಗ ಗಲೀಜಲ್ಲಿ ಪೇಪರ್ನ ಕಸ ಕಡ್ಡಿ ತಿನ್ಸ್ಕೊಂಡಿರ್ತಕ್ಕಂತಹ ಕತ್ತೆನ ಕರ್ಕೊಂಡ್ಬಿಟ್ಟು 60 ರೂಪಾಯಿ 150 ರೂಪಾಯಿ ಕೊಟ್ಬಿಟ್ಟು, ಜಸ್ಟ್ ಬಿಕಾಸ್ ಇಟ್ ಇಸ್ ಕತ್ತೆ ಹಾಲು, ಅದು ಏನ್ ತಿಂದ್ರು ಪರವಾಗಿಲ್ಲ, ಎಂಡ್ ಪ್ರಾಡಕ್ಟ್ ತುಂಬಾ ಸೇಫ್. ಶ್ರೀನಿವಾಸ್ ಅವರು ಆಗ್ಲೇ ಹೇಳಿದ್ರು ನ್ಯೂಟ್ರಿಷನಲ್ ವ್ಯಾಲ್ಯೂ ಅದಕ್ಕೂ ಕೊಡಬೇಕು, ಆಗ ನಮ್ಗೆ ಅದರಿಂದ ಲಭ್ಯ. ನೈಸರ್ಗಿಕವಾದಂತಹ ನ್ಯೂಟ್ರಿಷನಲ್ ವ್ಯಾಲ್ಯೂ, ಅಲ್ಲೂ ಪಾಯಿಂಟ್ ಸ್ಪೆಸಿಫಿಕ್. ಅಲ್ಲೂ ನೀವು ರೆಡಿಮೇಡ್ ಯಾವ್ದೋ ಕಂಪನಿ ಬೇಸ್ಡ್ ಆ ಕಂಪನಿ ಜೊತೆ ಟೈಅಪ್ ಅಲ್ಲ. ನೀವೇನ್ ಗೇಜಿಂಗ್ ಅಂತ ಕರಿತೀವಿ, ಅದು ಸಾವಯವಾಗಿ ಏನ್ ಬೆಳತಕ್ಕಂತಹ ಪದಾರ್ಥಗಳನ್ನ ತಿನ್ನುತ್ತೆ, ಅದನ್ನ ನಾವೇನಲ್ಲಿ ಉತ್ಪನ್ನ ಮಾಡ್ತೀವಿ. ಒಬ್ಬ ಕೃಷಿಕ ಏನನ್ನ ಬೆಳೆಸ್ತಾನೆ, ಯಾವ ಹಂತಕ್ಕೆ ಅದಕ್ಕೆ ಆ ಹಸಿ ಒಣಮೇವು, ಹಸಿ ಮೇವು, ದ್ರವ ಆಹಾರಗಳು ಯಾವ ಹಂತಕ್ಕೆ ಯಾವ ಪ್ರಮಾಣದಲ್ಲಿ ಪ್ರತಿನಿತ್ಯ ಕೊಡ್ತೀವಿ, ತನ್ನ ಮಗುವಿನ ನ್ಯೂಟ್ರಿಷನ್ ಎಷ್ಟು ಕಾಪಾಡ್ಕೊಡ್ತೀವಿ, ಅದಾದ್ಮೇಲೆ ನಮ್ಮ ಇಮ್ಯುನಿಟಿನ ಎಷ್ಟು ಸ್ಟೆಬಿಲೈಸ್ ಮಾಡ್ಕೊಳ್ತೀವಿ, ಎಲ್ಲವನ್ನೂ ತುಲನಾತ್ಮಕವಾಗಿ ನೋಡಬೇಕು. ಪ್ರೈಸ್ ವಾರ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಅಟ್ ಆಲ್ ಅ ಮ್ಯಾಟರ್ ಆಫ್ ಡಿಸ್ಕಷನ್ ಆಸ್ ಆಫ್ ನೌ. ಟೂ ಅರ್ಲಿ. ನನ್ನ ಅದೇ ಒಂದು ಪ್ರಶ್ನೆ ಬಂದಿದ್ದು, ಇಲ್ಲ ರೈತರಿಗೆ ತೊಂದರೆ ಆಗ್ಬಿಡುತ್ತೆ, 250 ರೂಪಾಯಿ ಅವ್ರು ಹೇಳ್ತಾರೆ, 150 ರೂಪಾಯಿ ನನಗೆ ಕೊಡ್ತೀನಿ ಅಂತ. ಎಂತ ಶ್ಲಾಘನೀಯವಾದಂತಹ ವಿಚಾರ, ಎಂತ ಮೆಚ್ಚುಗೆ. ಈ ಮಧ್ಯವರ್ತಿಗಳು, ಮಧ್ಯ ಟ್ರಾನ್ಸಿಟ್ಗಳು ಈ ಕಾಸ್ಟ್ ಅನ್ನ ಕಮ್ಮಿ ಮಾಡೋ ದೃಷ್ಟಿಕೋನದಲ್ಲಿ ಮಾಡಿ ಯೋಚನೆ ಮಾಡ್ಬೇಕೆ ಹೊರತು, ಇಲ್ಲಪ್ಪ ನಿನ್ ಪ್ರೊಡಕ್ಷನ್ ರೇಟ್ ತುಂಬಾ ಜಾಸ್ತಿ, ನೀನ್ ಕಟ್ ಡೌನ್ ಮಾಡು ಅಂತ ನಾವು ಹೇಳ್ತಾ ಇಲ್ಲ. ಆ ವ್ಯವಸ್ಥೆ ಮಿಡಲ್ ಮ್ಯಾನ್ ಈಟಿಂಗ್ ಕಾನ್ಸೆಪ್ಟ್ಸ್ ನ ಕಟ್ ಮಾಡಿ, ಒಬ್ಬ ಕೃಷಿಕ ಸಂಪನ್ಮೂಲವಾಗಿದ್ದಾನೆ, ಸದೃಢವಾಗಿದ್ದಾನೆ, ತುಂಬಾ ಸಾಹುಕಾರ ಆಗ್ತಿದ್ದಾನೆ ಅಂದ್ರೆ ಅದಕ್ಕಿಂತ ಹೆಮ್ಮೆ ಪ್ರತಿಯೊಬ್ಬ ಭಾರತೀಯನಿಗೆ ಇದ್ದೇ ಇದೆ ಅಂತಕ್ಕಂತಹ ಪರಿಕಲ್ಪನೆ ನೀವು ಮಾತನಾಡ್ತಿದ್ದೀವಿ. ಏನಂತೀರಿ ದೀಪಕ್ ಅವರೇ ಕೊನೆಯದಾಗಿ? ಇದೆ ಶ್ರೀನಿವಾಸ್ ಹೇಳಿದಂಗೆ ತುಂಬಷ್ಟು ಡೆವಲಪ್ಮೆಂಟ್ಗೆ ಚಾನ್ಸ್ ಇದೆ ಇದರಲ್ಲಿ. ಈಗ ಇದನ್ನ ಓಪನ್ ಆಗಿದೆ, ಈ ಒಂದು ಪ್ಲಾಟ್ಫಾರ್ಮ್ ಓಪನ್ ಆಗಿದೆ. ಈಗ ಖಂಡಿತವಾಗಿ ಇದಕ್ಕೆ ಸಪೋರ್ಟ್ ಬಂತು ಅಂದ್ರೆ ಬೇಕೇ ಬೇಕು, 100% ಸಪೋರ್ಟ್ ಬೇಕೇ ಬೇಕು. ಇದರಲ್ಲಿ ಪ್ರೈಸ್ ಈಸ್ ನಾಟ್ ಅನ್ ಇಶ್ಯೂ. ಪ್ರೊಡಕ್ಷನ್ ಮೇನ್ಲಿ ಅನಿಮಲ್ ಹೆಲ್ತ್ ಮತ್ತೆ ಪ್ರೊಡಕ್ಷನ್, ಹೌದು, ಹೆಲ್ತಿ ಪ್ರೊಡಕ್ಷನ್. ಅದು ಸಮಾಜಕ್ಕೂ ಒಳ್ಳೇದಾಗಬೇಕು, ಕೃಷಿಕನಿಗೂ ಒಳ್ಳೇದಾಗಬೇಕು, ಅದನ್ನ ಕನ್ಸ್ಯೂಮ್ ಮಾಡ್ತಾ ಇರೋ ಕಸ್ಟಮರ್ಸ್ ಒಳ್ಳೇದಾಗಬೇಕು. ಆತರ ಒಂದು ಪ್ಲಾಟ್ಫಾರ್ಮ್, ಆತರ ಒಂದು ಪ್ರಾಡಕ್ಟ್ ಆಗ್ಬೇಕು ಇದು ಅಲ್ಟಿಮೇಟ್ಲಿ. ಕೊನೆಯದಾಗಿ ಶ್ರೀನಿವಾಸ್ ಅವರೇ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಎಸ್ ಮೇಡಮ್ ಹೇಳಿ. ಕೊನೆಯದಾಗಿ ಏನಂತೀರಿ ಅಂತ? ಈ ಹೆಜ್ಜೆ ಇಟ್ಟಿದ್ದೀರಿ, ಶ್ಲಾಘನೀಯ. ಇನ್ನುಳಿದವರಿಗೂ ಕೂಡ ಮಾದರಿಯಾಗಿದ್ದೀರಿ, ಶ್ಲಾಘನೀಯ. ಆದರೆ ಇನ್ನುಳಿದವರಿಗೆ ತಾವೇನ್ ಕರೆ ಕೊಡ್ತೀರಿ ಅಂತ?
ಇಲ್ಲ, ನಾನು ಇದನ್ನ ಒಂದು ತುಂಬಾ ದೊಡ್ಡ ಮಟ್ಟದಲ್ಲೇ ತಗೊಂಡೋಗ್ಬೇಕು ಅನ್ನೋದೇ ನನ್ನ ಆಸೆ. ಪ್ರತಿಯೊಬ್ರು ಈ ನನ್ನ ಪ್ಲಾಟ್ಫಾರ್ಮ್ ಪ್ಲಸ್ ಈಗ ದೀಪಕ್ ಅಂತ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿಕೊಂಡು ಎಲ್ಲರೂ ಬರಬೇಕು, ಇದರಲ್ಲಿ ಹೆಚ್ಚಿನ ಬಂಡವಾಳ ಬರಬೇಕು, ಎಲ್ಲರೂ ತುಂಬಾ ಜಾಸ್ತಿ ಆಕ್ಟಿವಿಟೀಸ್ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಈಗ ನಾನೇನಾದ್ರು ಬೆಂಗಳೂರಿನಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಡಿಕೆ ಬರ್ತಾ ಇದೆ ನಂಗೆ. ಬೆಂಗಳೂರಲ್ಲಿ ನಾನೊಂದು 2 ಏರಿಯಾ ಕೊಡಕ್ಕಾಗೋದಿಲ್ಲ. ಬೆಂಗಳೂರಿನಲ್ಲಿ 30-40 ಏರಿಯಾ ಇದೆ, 2 ಏರಿಯಾ ಕೊಡಕ್ಕಾಗಲ್ಲ. ಸೊ ನಂತರನೇ ರೈತಗಳು ಬೇಕಾದಷ್ಟು ಜನ ಬರಬೇಕು. ಪರ್ಯಾಯವಾಗಿ ಇದಕ್ಕೆ ಅವರು ಬೇರೆ ಬೇರೆ, ಇವಾಗ ಗುಲ್ಬರ್ಗಾದಲ್ಲಿ ನನಗೆ ಗುಲ್ಬರ್ಗಾ ಮತ್ತೆ ಬಾಗಲಕೋಟೆಲ್ಲ ಸುಮಾರು ಜನ 200 ಎಕರೆ 300 ಎಕರೆ ಕಬ್ಬು ಬೆಳಿತಿರೋರೆಲ್ಲ ನನ್ನ ಫಾರಂ ಬಂದಿದ್ದಾರೆ, ನಾವು ಸ್ಟಾರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡಿ ಅಂತ. ಈ ರೀತಿ ನನ್ನ ಪ್ಲಾಟ್ಫಾರ್ಮ್ ಯಾವತ್ತಿದ್ರು ಯಾವ ಸೀಕ್ರೆಟ್ ಇಲ್ದೇನೆ ನಾವು ಹೇಳ್ಕೊಡ್ತೀವಿ. ಬಟ್ ಕರೆಕ್ಟ್ ಆಗಿ ಮಾಡ್ಬೇಕು. ನಾವು ಸೊಸೈಟಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋ ತರ ಆಗ್ಬೇಕು ಹೊರತು ಅದರಲ್ಲಿ ಅಡಲ್ಟ್ರೇಷನ್ ಆಗ್ಲಿ ಮತ್ತೊಂದಾಗ್ಲಿ ಮಾಡಕ್ ಹೋಗ್ಬಾರ್ದು. ಎಸ್ ಶ್ರೀನಿವಾಸ್ ಅವರೇ, ತಮ್ಮ ಹಾದಿಲೇ ಉಳಿದವರು ಸಾಗುವಂತಾಗ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ, ಹಾಗೆ ತಮ್ಮೂರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಎಸ್ ವೀಕ್ಷಕರೇ, ನೋಡಿದ್ವಿ ಯಾವ ರೀತಿಯಲ್ಲಿ ಮೇಕೆ ಹಾಲು ಬಹಳ ಆರೋಗ್ಯಕರವಾಗುತ್ತೆ, ಜೊತೆಗೆ ಥೆರಪೆಟಿಕ್ ವ್ಯಾಲ್ಯೂ ಇರುವಂತಹ ಈ ಹಾಲಿನ ಉತ್ಪಾದನೆ ಕೂಡ ಹೆಲ್ದಿಯಾಗಿ ಆದಲ್ಲಿ ಮಾತ್ರ ಅದರ ಅನುಕೂಲ ಉಪಯುಕ್ತತೆಯನ್ನು ನಾವು ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲರೂ ಹೆಜ್ಜೆಡುವಂತಾಗಲಿ, ಶ್ರೀನಿವಾಸ್ ಅವರನ್ನೇ ಮಾದರಿಯಾಗಿ ಇಟ್ಕೊಂಡು ಮುಂದಿನ ಹೆಜ್ಜೆಗಳು ಇರಲಿ. ಇನ್ನಷ್ಟು ಮೇಕೆ ಹಾಲುಗಳು ಬೇಕಾದಂಥವರಿಗೆ ಬೇಕಾದ ಸಮಯದಲ್ಲಿ ಸಿಗುವಂತಾಗಲಿ ಎನ್ನುವಂತಹ ಆಶಯದೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.